ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯ ಇವರ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ 8ನೆಯ ಅಧ್ಯಾಯ ಕರ್ಣನ ಪಾತ್ರದ ಪರಿಚಯದ 5ನೆಯ ಮುಂದುವರೆದ ಭಾಗ. ಪಾಂಡವ ವನವಾಸ ಮುಗಿದ ಒಂದು ದಿನ ಇಂದ್ರನೇ ಇವನನ್ನು ಬ್ರಾಹ್ಮಣ ರೂಪದಲ್ಲಿ ಸಮೀಪಿಸಿ ಇವನ ಸಹಜ ಕರ್ಣಕುಂಡಲಗಳ ದಾನ ಬೇಡುತ್ತಾನೆ. ಈ ದಾನ ಕೊಡತಕ್ಕದ್ದಲ್ಲವೆಂದು ಮೊದಲ ರಾತ್ರಿ ಸ್ವಪ್ನದಲ್ಲಿ ಸೂರ್ಯನೇ ಬಂದು ಎಚ್ಚರಿಸಿಯೂ ಉಲ್ಲಂಘಿಸಿ ಹಾಗೆ ದಾನ ಮಾಡಿದ ಕರ್ಣ ದಾನಶೂರನೇ ಸರಿ. ಆದರೂ ಅದು ಅವಿವೇಕದ ದಾನವೇ. ಇಂದ್ರನನ್ನು ಮೋಸಗಾರನೆನ್ನುವರು. ವೈದಿಕ ದರ್ಶನ ವಂಚಿತರಷ್ಟೇ. ಇಂದ್ರನಿರುವುದೇ ಲೋಕಹಿತಾರ್ಥವಾಗಿ. ದೇವಾಸುರ ಯುದ್ಧದಲ್ಲಿ ಅಸುರರ ಶಕ್ತಿಯನ್ನು ತಗ್ಗಿಸಿ ದೈವ ಬಲ ವರ್ಧಿಸಿ ಆ ಮೂಲಕ ದೇವಹಿತವನ್ನು ಸದಾ ಕೋರುವ ಇಂದ್ರನನ್ನೋ ದೇವತೆಗಳನ್ನೋ ನಿಂದಿಸುವುದು ದೇವಹೇಳನವೆಂಬ ಸಪ್ತಪಾತಕಗಳಲ್ಲಿ ಘೋರವಾದುದೊಂದು. ಇಂದ್ರ ತನ್ನ ಕರ್ತವ್ಯ ಮಾಡಿದ. ಕರ್ಣ ದುಷ್ಟನಲ್ಲದಿದ್ದರೆ ಇಂದ್ರ ಹಾಗೆ ಮಾಡುತ್ತಿರಲಿಲ್ಲ. ಕರ್ಣನ ದಾನ ಪ್ರತಿಜ್ಞೆ ಅವನಿಗೆ ಬಂಧಕವಾಯಿತು. ಭಸ್ಮಾಸುರನ ವರ ಅವನಿಗೆ ಕೇಡಾದಂತೆ ಕರ್ಣನ ಗುಣವೇ ಅವನಿಗೆ ಮೃತ್ಯುವಾಯಿತು. ಪ್ರಸಂಗಕ್ಕೆ ಅಯ್ಯೋ ಎನ್ನೋಣ, ವ್ಯಕ್ತಿಗಲ್ಲ. ಕರ್ಣ ನಿಶ್ಶಕ್ತನಾದ. ಈ ದಾನಕ್ಕೂ ನಿತ್ಯ ಕರ್ಮನಿಷ್ಠೆಗೂ ದೈವ ಭಕ್ತಿಗೂ ಸಾಮಾನ್ಯವಾಗಿ ದಾನ ಸ್ವೀಕಾರಕ್ಕೆ ಬಂದ ಗುರು ಹಿರಿಯರು ಬ್ರಾಹ್ಮಣ ಭಕ್ತಿಗೂ ಮೆಚ್ಚಬೇಡವೇ? ಇವೆಲ್ಲ ಗುಣವಲ್ಲವೇ ಎಂಬ ಪ್ರಶ್ನೆಗೆ ಉತ್ತರಿಸುವ ಧರ್ಮವೆಂಬುದು 18 ಮಾಡು ಬಿಡುಗಳ ಪಟ್ಟಿಯಲ್ಲಿ ಸಿಕ್ಕಿಕೊಂಡು ಸಾಯುವ ಪ್ರಾಣಿಯಲ್ಲ. ಅದೊಂದು ಜೀವಂತ ಪ್ರವಾಹ ರೂಪ, ಚೈತನ್ಯಾತ್ಮಕ ಶಕ್ತಿ. ಯಾವ ಪ್ರಸಂಗದಲ್ಲಿ ಧರ್ಮ ಎತ್ತ ಅಧರ್ಮ ಎತ್ತ ಎಂಬುದನ್ನು ವ್ಯಕ್ತಿಯೇ ಸ್ವಪ್ರತಿಭೆಯಿಂದ ಗುರುತಿಸಿ ಗೌರವಿಸಿ ಅದಕ್ಕೆ ನಿಷ್ಠವಾಗಿ ನಡೆಯುವುದೇ ನಿಜ ಧರ್ಮಶೀಲನ ಲಕ್ಷಣ. ಈ ಲಕ್ಷಣ ಕರ್ಣನಲ್ಲಿ ಕೊಂಚವೂ ಇರಲಿಲ್ಲ. ಬಡವರ ಗುಡಿಸಲುಗಳಿಗೆ ಬೆಂಕಿ ಹಚ್ಚಿ ಬೆದರಿಸಿ ಓಟು ಹಾಕಿಸಿ ಚುನಾವಣೆಯಲ್ಲಿ ಗೆದ್ದ ರಾಜಕಾರಣಿಗಳು ನಿತ್ಯ ಸೂಳೆ ಮನೆ ದಾರಿ ಹಿಡಿಯುತ್ತಾ ಕುಡಿಯುತ್ತಾ ಮಾಡಬಾರದ ಕೊಲೆ ಕೆಲಸಗಳನ್ನು ಮಾಡುತ್ತಾ ಆಗಾಗ ಹಬ್ಬಗಳಲ್ಲಿ ಬಡಬಗ್ಗರಿಗೆ ದಾನ ಊಟ ಹಾಕಿ ಪ್ರಸಿದ್ಧಿಗೊಳಿಸುವಂತೆ, ಬ್ರಾಹ್ಮಣರನ್ನು ಕರೆಸಿ ಯಜ್ಞಯಾಗ ಮಾಡುವಂತೆ ಇದೊಂದು ವಿರೋಧಾಭಾಸ ಧರ್ಮವಷ್ಟೇ ಕರ್ಣನಲ್ಲಿತ್ತು. ಕರ್ಣಭಕ್ತರಿಗೆ ಈ ವಿಶ್ಲೇಷಣೆ ಆಘಾತಕರವಾಗಿದೆ ನಿಜ. ಅವರು ಬಾಯಿ ತೆರೆಯದಂತೆ ಮಾಡಿರುವುದು ಆ ಕರ್ಣನ ನಡತೆಯೇ ಹೊರತು ಈ ವಿಶ್ಲೇಷಣೆಯಲ್ಲ. ದುರ್ಯೋಧನ ಧರ್ಮಶೀಲನೇ ಅಲ್ಲವೇ ಎಂದು ನಿಶ್ಚಯಿಸುವಲ್ಲಿ ಕರ್ಣ ಏಕೆ ಧರ್ಮ ಬುದ್ಧಿ ಮೊದಲೇ ತೋರಲಿಲ್ಲ? ಅವನೆಲ್ಲ ದುಷ್ಟ ಸಂಚುಗಳಿಗೂ ಪ್ರೋತ್ಸಾಹವಿದ್ದಾಗ ಕರ್ಣನ ಧರ್ಮ ಬುದ್ಧಿ ಏನು ಮಾಡುತ್ತಿತ್ತು? ಸಜೀವವಾಗಿ ಪಾಂಡವರ ದಹನಕ್ಕೂ ಅವರ ಪತ್ನಿಯನ್ನು ಎಲ್ಲರೆದುರೇ ಬೆತ್ತಲುಗೊಳಿಸುವ ಪ್ರಯತ್ನಕ್ಕೂ ಪ್ರೋತ್ಸಾಹಿಸಿದಾಗ ಸತ್ತೇ ಹೋದ ಅವನ ಧರ್ಮ ಪ್ರಜ್ಞೆಯು ನಿತ್ಯ ಸಂಧ್ಯಾವಂದನೆಯಿಂದಲೋ ಅರ್ಥಹೀನ ದಾನಗಳಿಂದಲೋ ಗುರು ಹಿರಿಯರ ಭಕ್ತಿಯಿಂದಲೋ ಮತ್ತೆ ಹೇಗೆ ಬದುಕಿ ಬಂದೀತು? 10 ರೂಪಾಯಿ ಕೊಟ್ಟರೆ ಆ ರೂಪಾಯಿ ಹೇಗೆ ಬಂದಿತೆಂಬುದನ್ನು ವಿಚಾರಿಸುವ ಬಡ ಬ್ರಾಹ್ಮಣರು ಕೊಟ್ಟವನನ್ನು ಇಂದಿಗೂ ದಾನವೀರನೆಂದೇ ಭ್ರಮಿಸುವರು. ಹೆಂಡದ ಹೊಳೆಯನ್ನೇ ಹರಿಸಿ ಕೋಟ್ಯಾಂತರ ಕುಟುಂಬಗಳನ್ನು ಹಾಳು ಮಾಡಿ ಅದರಿಂದಲೇ ಬದುಕುವ ಹೆಂಡದ ಮಾರಾಟಗಾರರು, ಶೇಂದಿ ಕಾಂಟ್ರಾಕ್ಟರ್ಗಳು ಅಲ್ಲಲ್ಲಿ ರಾಘವೇಂದ್ರ ಮಠಗಳನ್ನು ಕಟ್ಟಿಸುವುದೂ ಉಂಟು. ಗಾಯತ್ರಿ ಯಜ್ಞಗಳನ್ನು ನಡೆಸುವುದೂ ಉಂಟು. ಖೊಟ್ಟಿ ನೋಟುಗಳನ್ನು ಮುದ್ರಿಸುವವರೂ, ಕಪ್ಪು ಸಂತೆ ಖದೀಮರೂ, ನಾನಾ ಬಗೆಯ ವಂಚಕರೂ ತಿರುಪತಿಯ ತಿಮ್ಮಪ್ಪನಿಗೂ ಕೋಟ್ಯಾಂತರ ರೂಪಾಯಿಗಳ ಕಾಣಿಕೆ ಸಲ್ಲಿಸುವುದುಂಟು. ಇದೆಲ್ಲ ಧರ್ಮವೇ ಎಂಬ ಮಠಾಧಿಪತಿಗಳು ಇಂದೂ ಉಂಟು, ಅಂದೂ ಇದ್ದರು. ಅವರೇ ಕರ್ಣನನ್ನು ದಾನವೀರ ಧರ್ಮಶೂರ ಪಟ್ಟಕ್ಕೇರಿಸುವ ಮುಗ್ಧರು. ಭೀಷ್ಮ ದ್ರೋಣ ಕೃಪರನ್ನು ಸದಾ ದ್ವೇಷಿಸಿ
ಹೀನಮಾನವಾಗಿ ಬೈಯುವ ಕಾಯಕದಲ್ಲಿದ್ದ ಕರ್ಣ ಯಾವ ಬ್ರಹ್ಮನನ್ನೋ ಎಷ್ಟು ಪೂಜಿಸಿದರೇನು, ಎಷ್ಟು ವೇದಾಧ್ಯಯನ ಮಾಡಿದರೇನು, ಇದೆಲ್ಲ ಅಭಾಸ ಧರ್ಮವೇ ವಿನಃ ನಿಜ ಧರ್ಮ ಅಲ್ಲ. ಅವನು ಅಂತರಂಗದಲ್ಲಿ ಧರ್ಮಭ್ರಷ್ಟನು ಮಾತ್ರವಲ್ಲದೆ ಧರ್ಮ ವಿರೋಧಿಯೂ ಆಗಿದ್ದುದರಿಂದ ಅವನ ಈ ಅಭಾಸ ಧರ್ಮ ಯಾವುದೂ ಅವನನ್ನು ಕಾಪಾಡಲಿಲ್ಲ. ಸಾಯುವ ಮುಂಚೆ ಕರ್ಣನಾಡುವ ಈ ಮಾತುಗಳನ್ನು ಕೇಳಿ, ಧರ್ಮ ಪ್ರಧಾನಂ ಕಿಲ ಪಾತಿ ಧರ್ಮ ಇತ್ಯಬ್ರುವನ್ ಧರ್ಮ ವಿದಃ ಸದೈವ ವಯಂಚ ಧರ್ಮೇ ಪ್ರಯತಾಮ ನಿತ್ಯಂ ಚತುರ್ಮ್ ಯಥಾಶಕ್ತಿ ಯಥಾಶ್ರುತಂಚ ಸಚಾಪಿ ನಿಘ್ನಾತಿ ನ ಪಾತಿ ಭಕ್ತಾನ್ ಮನ್ಯೇನ ನಿತ್ಯಂ ಪರಿಪಾತಿ ಧರ್ಮ. ಕರ್ಣಪರ್ವದ 86ನೇ ಶ್ಲೋಕ. ಯಾವನು ಧರ್ಮವನ್ನೇ ಶೀಲಕ್ಕೆ ಆಧಾರವನ್ನಾಗಿ ಉಳ್ಳವನೋ ಅವನನ್ನು ಆ ಧರ್ಮವೇ ಖಂಡಿತವಾಗಿ ಕಾಪಾಡುವುದೆಂದು ಧರ್ಮ ತಿಳಿದವರು ಸದಾ ಹೇಳುವರು. ನಾವಂತೂ ನಿತ್ಯವೂ ಧರ್ಮದಲ್ಲಿರಲು ಯತ್ನಿಸುತ್ತಿದ್ದೇವೆ. ಯಥಾಶಕ್ತಿ ಆಚರಿಸಲು ತಿಳಿದ ಮಟ್ಟಿಗೆ ಯತ್ನಿಸುತ್ತಿರುವೆವು. ಆದರೆ ಆ ಸುಡುಗಾಡು ಧರ್ಮವೇ ನಮ್ಮನ್ನು ಇಲ್ಲಿ ಕೊಲ್ಲುತ್ತಿದೆ. ಅದರ ಭಕ್ತರಾದ ನಮ್ಮನ್ನದು ಕಾಪಾಡುತ್ತಿಲ್ಲ. ಅಂದ ಮೇಲೆ ಧರ್ಮವು ನಂಬಿದವರನ್ನು ಕಾಪಾಡಲೇಬೇಕಾದ ನಿರ್ಬಂಧವನ್ನು ಹೊಂದಿರುವಂತೆ ಕಾಣುವುದಿಲ್ಲ. ಬೇಕಾದಾಗಲೇ ಕೈಬಿಡುವ ಈ ಧರ್ಮ ಎಷ್ಟು ವಿಚಿತ್ರ! ಕರ್ಣನ ಈ ಜಂಬಕೋರತನಕ್ಕೆ ಇದೂ ಒಂದು ನಿದರ್ಶನ. ತನ್ನನ್ನು ತಾನೇ ಧರ್ಮಶೀಲನೆಂದು ಕೊಂಡಾಡಿ ತಾನು ಮಾಡಿದ್ದನ್ನೆಲ್ಲ ಮರೆತು ತನ್ನ ನಡತೆಯನ್ನು ಕೊಂಚವೂ ವಿಚಾರಿಸದೆ ಆತ್ಮಶೋಧ ಮಾಡಿಕೊಳ್ಳದೆ ತನಗೆ ತಾನೇ ಆತ್ಮವಂಚನೆ ಮಾಡಿಕೊಂಡು ತನ್ನ ದುರ್ನಡತೆಯನ್ನು ಸಮರ್ಥಿಸುವ ಈ ಕರ್ಣ ಆ ಧರ್ಮದಿಂದ ಏನು ನಿರೀಕ್ಷಿಸಿದ್ದ? ತನ್ನ ನಡತೆ ಏನೇ ಇರಲಿ, ಡಂಭಾಚಾರಕ್ಕೆ ಮಾಡಿದ ಅಭಾಸ ಧರ್ಮಗಳು ತನ್ನನ್ನು ರಕ್ಷಿಸಿ ತನ್ನ ವಿರೋಧಿಗಳಾದ ಧಾರ್ಮಿಕ ಪಾಂಡವರನ್ನು ಕೊಲ್ಲಬೇಕೆಂದು ಬಯಸಿದ್ದ. ಧರ್ಮವು ಈ ದ್ರೋಹಿಯನ್ನು ಎಂತು ರಕ್ಷಿಸಬೇಕು? ನಾನು ಮಾಡದೇ ಇರುವ ದಾನ ಧರ್ಮವಿಲ್ಲ, ಹರಕೆ ಹೊರದೆ ದೈವವಿಲ್ಲ, ಮಾಡದ ತೀರ್ಥಯಾತ್ರೆ ಇಲ್ಲ. ಇವತ್ತು ಆದಾಯ ತೆರಿಗೆಯವರು ನನ್ನನ್ನು ಹಿಡಿದು ಜೈಲಿನಲ್ಲಿ ಹಾಕಿಬಿಟ್ಟರಲ್ಲ ಎಂದೊಬ್ಬ ಧಾರ್ಮಿಕರು ಉದ್ಗರಿಸಿದಂತಿದೆ ಕರ್ಣನ ಆಕ್ರೋಶ. ಪ್ರತಿ ಕ್ಷಣದ ಜೀವನ ಪ್ರವಾಹದಲ್ಲೂ ಇರಬೇಕಾದ ಧಾರ್ಮಿಕ ಪ್ರಜ್ಞೆ, ಧರ್ಮದ ದಿಕ್ಕು, ಶ್ರದ್ಧೆ, ಅದಕ್ಕೆ ಬೇಕಾದ ತ್ಯಾಗ, ಸಂಯಮ, ವಿಚಾರಶೀಲತೆ, ವಿನಯ, ಸಂಘವಿವೇಕ, ಸರಳತೆ, ಪ್ರಾಮಾಣಿಕತೆ ಇವೆಲ್ಲ ಇದ್ದವರಿಗೇ ತಿಳಿಯದ ಧರ್ಮ ಕರ್ಣನಿಗೆ ತಿಳಿದು ಹೋಯಿತೆಂದರೆ ಎಂಥ ವಿಡಂಬನೆ! ಇವನನ್ನು ಕೊಲ್ಲುವ ಅರ್ಜುನನ ಶಪಥವನ್ನೂ ನೋಡಿ. ತಪೋಸ್ತಿ ತಪ್ತಂ ಗುರುವಶ್ಚ ತೋಶ್ಚಿತಃ ಮಯಾ ಯಧೀಷ್ಟಂ ಸುಹೃದಾಂ ಶ್ರುತಂ ತಥಾ ಅನೇನ ಸತ್ಯೇನ ನಿಹಂತ್ವಯಂ ಶರಃ ಸುಸಂಹಿತಾಃ ಕರ್ಣಮರಿಂ ಮಮೋರ್ಜಿತಂ. ಅದೇ 46ನೇ ಶ್ಲೋಕ. ನಾವೇನಾದರೂ ತಪಸ್ಸಿನ ಫಲ ಗಳಿಸಿದ್ದರೆ, ನನ್ನ ಗುರುಗಳು ನನ್ನ ಸೇವೆಯಿಂದ ತೃಪ್ತರಾಗಿದ್ದರೆ, ಇಷ್ಟಪೂರ್ತಾದಿ ಯಾಗ ದಾನ ಹೋಮಾದಿಗಳ ಫಲವೂ ಮಿತ್ರರ ಪ್ರೀತಿಯೂ ಅದರ ತಪಫಲವೂ ನನಗಿದ್ದರೆ, ಈ ಎಲ್ಲ ತಪೋಧರ್ಮಗಳ ಬಲದಿಂದ ದೃಢವಾದ ಈ ಬಾಣವು ಶತ್ರು ಕರ್ಣನ ತಲೆಯನ್ನು ತೆಗೆಯಲಿ. ಎಷ್ಟು ವಿನಯ, ಎಷ್ಟು ಆತ್ಮಶೋಧನೆಯ ಹಿನ್ನೆಲೆ! ಧಾರ್ಮಿಕನೇ ಆದವನು ಅಳಕುತ್ತಾ ಧರ್ಮ ತನ್ನ ಕಡೆಗಿದೆಯೋ ಇಲ್ಲವೋ ಎಂದು ನಿರಾಸೆ ಪಡುತ್ತಾ ಆ ಧರ್ಮದ ಬಲದಲ್ಲಿ ಅವಿಶ್ವಾಸವಿಡದೆ ತನ್ನೆಲ್ಲ ಊರ್ಜಿತ ಧರ್ಮವನ್ನು ಒತ್ತೆ ಇಟ್ಟಂತೆ ಪರೀಕ್ಷಿಸುವ ಈ ಭಾವವೆಲ್ಲಿ? ಜಂಭದ ಧರ್ಮದ ಬಗೆಗೇ ತಿರಸ್ಕಾರದ, ತನ್ನ ಬಗೆಗೆ ಅವಿಚಾರಿತ ಮೂಢ ಆತ್ಮವಿಶ್ವಾಸದ ಕರ್ಣನ ಅಭಾಸ ಭಾವವೆಲ್ಲಿ? ವಿಮರ್ಶಕರಿಗೆ ತಿಳಿಯಲಾರದೆ. ಆದುದರಿಂದ ಕರ್ಣನ ದಿನನಿತ್ಯದ ಸಂಧ್ಯಾವಂದನೆ ಮಾಧ್ಯಾಹ್ನಿಕಗಳು ಅರ್ಥಪೂರ್ಣವಾಗಿ ಆಚರಿಸಲ್ಪಡುತ್ತಿದ್ದವಲ್ಲ, ಶುಷ್ಕ ವಿಧಿಯಂತೆ, ಮೂಢ ಭಾವದಂತೆ, ಅದರ ಫಲವನ್ನು ಪಡೆಯುವ ವರ್ತಕ ಮನೋಭಾವದಂತೆ ನಡೆಸುತ್ತಿದ್ದ ಲೋಕವಂಚಕ ರೀತಿ ನೀತಿ ಅಷ್ಟೇ.
ಅವನ ದಾನಕ್ಕೂ ಇಷ್ಟೇ ಅರ್ಥ. ದ್ರೌಪದಿಯ ಮಾನಭಂಗಕ್ಕೆ ಅಪ್ಪಣೆ ಇಟ್ಟಾಗ ಸೋರಿ ಹೋದ ಅವನ ಮಾನವೀಯ ಪ್ರಜ್ಞೆ, ಮೌಲ್ಯ ಕುಸಿತ ಈ ಕಪಟಾಚರಣೆಗಳಲ್ಲಿ ಮತ್ತೆ ಹೇಗೆ ಬದುಕಬೇಕು? ಧರ್ಮವು ಆತ್ಮವನ್ನು ಬಲಿಕೊಟ್ಟು ಅದರ ಹೆಣಕ್ಕೆ ತಬ್ಬಿ ಅಂಟಿಕೊಂಡ ದಡ್ಡ ಕರ್ಣ. ಅಂಥದೊಂದು ವೇಳೆ ಕುಂತಿ ಅವನನ್ನು ಸಮೀಪಿಸಿದಳು ಎಂದು ಇಲ್ಲದೆ ಅಂದೇಕೆ ಎಂದು ಹಲವಾರು ಕೇಳಿಯಾರು. ಕರ್ಣನೂ ಕೇಳಿದ. ಆವರೆಗೆ ಮೈಮರೆತಿದ್ದ ಮಗ ಅಂದೇಕೆ ನೆನಪಾದ? ಅಲ್ಲಿಯ ತನಕ ವಿಮುಖನಾದ ಮಾತೃಪ್ರಜ್ಞೆ ಅಂದು ದಿಢೀರನೇ ಚೇತನಗೊಂಡಿದ್ದು ಹೇಗೆ? ಈ ಪ್ರಶ್ನೆಗಳಿಗೆ ನಾಳಿನ ಭಾಗದಲ್ಲಿ ಉತ್ತರವನ್ನು ನೋಡೋಣ. ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.